ಹಾಯ್ ಫ್ರೆಂಡ್ಸ್, ನಿಮಗೆ ಹುಂಡೈ ಕಾರ್ಸಲ್ಲಿ EPS ಲೈಟ್ ಬರೋವಂಥದ್ದು, ಜೊತೆಗೆ ಸ್ಟೇರಿಂಗ್ ಹಾರ್ಡ್ ಆಗುವಂಥದ್ದು, ಈ ಎರಡೂ ಆಗ್ತಾ ಇರುತ್ತೆ. EPS ಲೈಟ್ ಶೋ ಆಗ್ತಾ ಇರುತ್ತೆ. EPS ಅಂದರೆ ಮೀನ್ಸ್ ಎಲೆಕ್ಟ್ರಿಕಲ್ ಪವರ್ ಸ್ಟೇರಿಂಗ್ ಅಂತ. ಇದು ಎಲೆಕ್ಟ್ರಿಕಲ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಎಲೆಕ್ಟ್ರಿಕಲ್ ಪವರ್ ಸ್ಟೇರಿಂಗ್ ಏನಿದೆ, ಸೊ ಇದರಲ್ಲಿ ಮೋಟ್ರ್ ಇರುತ್ತೆ. ಮೋಟ್ರಿಗೆ ನಿಮಗೆ ಕರೆಂಟ್ ಪಾಸ್ ಆಗ್ತಾ ಇರಲ್ಲ, ಸೊ ಅದಕ್ಕೆ ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ಸಿಗ್ತಾ ಇಲ್ಲ ಅಂದಾಗ EPS ಲೈಟ್ ಶೋ ಆಗುತ್ತೆ. ಇದು ಎರಡು ರೀಸನಿಂದ ಆಗುತ್ತೆ. ಒಂದು ECM ಎಲೆಕ್ಟ್ರಿಕಲ್ ಪವರ್ ಸ್ಟೇರಿಂಗ್ ECM ಏನಾದರೂ ಶಾರ್ಟ್ ಆದರೆ ಒಂದು ರೀಸನು, ವೈರಿಂಗ್ ಇಶ್ಯೂಸು, ಇಲ್ಲಾಂದರೆ ಮೈನ್ ಫ್ಯೂಸ್ ಏನಾದರೂ ಹೋಗಿದ್ರೆ ಸೊ ಇದರಿಂದ ನಿಮ್ಗೆ ಈ ಥರ ಫಾಲ್ಟ್ ಆಗುತ್ತೆ. ಬಟ್ ನಾನು ಫ್ಯೂಸ್ ಚೆಕ್ ಮಾಡಿದ್ದೀನಿ, ಆಲ್ರೆಡಿ ಫ್ಯೂಸ್ ಚೆನ್ನಾಗಿದೆ. ಸೊ ನಾನು ನೆಕ್ಸ್ಟು ಈ ECMನ ಚೇಂಜ್ ಮಾಡ್ತಾಯಿದ್ದೀನಿ. ನಾನು ಬೇರೆ ECMನ ತರಿಸಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ECMನ ನಾನು ಇವಾಗ ಈ ಗಾಡಿಗೆ ಫಿಟ್ ಮಾಡ್ತೀನಿ. ಇದಕ್ಕೆ ಮುಂಚೆ ನೀವು ಫ್ಯೂಸ್ ಚೆಕ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ನೋಡಿ, ಇವಾಗ ಇದನ್ನು ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಇದ್ರ ಏನು ವರ್ಕ್ ಮಾಡುತ್ತೆ ಅಂದರೆ, ಬರುವಂಥ 12 ವೋಲ್ಟ್ಸ್ನ ನಿಮಗೆ ಪವರ್ ಸ್ಟೇರಿಂಗ್ ಮೋಟ್ರ್ ಬರುತ್ತಲ್ಲ ಅದಕ್ಕೆ ಕಂಟಿನ್ಯೂಟಿ ಕೊಡುತ್ತೆ. ಸೊ ನೀವು ಲೆಫ್ಟಿಗೆ ಟರ್ನ್ ಮಾಡಿದಾಗ ಲೆಫ್ಟ್ ಆ್ಯಂಗಲ್ ಮೀನ್ಸು ಲೆಫ್ಟಿಗೆ ತಿರುಗುವಂಥದ್ದು, ರೈಟಿಗೆ ಟರ್ನ್ ಮಾಡಿದಾಗ ಆ ಮೋಟ್ರು ರೈಟಿಗೆ ಟರ್ನ್ ಆಗುವಂಥದ್ದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದೇ ಈ ECM. ನೋಡಿ, ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಡಿ ಸ್ಟಾರ್ಟ್ ಆದಮೇಲೆ ನೋಡಿ ಸ್ಟೇರಿಂಗ್ ಫ್ರೀ ಆಯಿತು. ಫ್ರೀ ಆಗೋದ್ರ ಜೊತೆಗೆ EPS ಲೈಟ್ ಕೂಡ ಡ್ಯಾಶ್ ಬೋರ್ಡಲ್ಲಿ ಏನು ಶೋ ಆಗ್ತಿರುತ್ತೆ ಸೊ ಅದು ಆಫ್ ಆಗಿದೆ. ಸೊ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈ ಥರ ಮಾಹಿತಿಗಳು ಬೇಕಂದರೆ ನಮ್ಮದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.